ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ದೇಹದಲ್ಲಿ ಆಗುವಂತಹ ಉಷ್ಣಾಂಶ ಅಥವಾ ಬಾಡಿ ಹೀಟನ್ನು ಜಸ್ಟ್ 3 to 5 ಮಿನಿಟ್ಸಲ್ಲಿ ಒಂದು ಸಿಂಪಲ್ ಹೋಮ್ ರೆಮಿಡಿ ಅಥವಾ ಮನೆಮದ್ದು ಇಂದ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ನಮ್ಮ ಬಾಡಿಯಲ್ಲಿ ಹೀಟ್ ಯಾವಾಗ ಆಗುತ್ತೆ, ಎಕ್ಸಸ್ ಆಗಿ ನಾವು ನಾನ್ ವೆಜ್ ಐಟಮ್ಸನ್ನು ಕನ್ಸ್ಯೂಮ್ ಮಾಡಿದಾಗ ಆರ್ ಸ್ಪೈಸಿ ಫುಡ್ಡನ್ನು ಕನ್ಸ್ಯೂಮ್ ಮಾಡಿದಾಗ, ಕೆಲವೊಂದು ಡ್ರೈ ಫ್ರೂಟ್ಸ್ಗಳು ಲೈಕ್ ಡೇಟ್ಸ್ ಆಗಿರ್ಬೋದು ಆ್ಯಂಡ್ ಬದಾಮ್ ಆಗಿರ್ಬೋದು, ಇದೆಲ್ಲ ತುಂಬ ಹೀಟ್ ಬಾಡಿಗೆ. ಇದನ್ನು ಕನ್ಸ್ಯೂಮ್ ಮಾಡಿದಾಗ ಆ್ಯಂಡ್ ಡೈರಿ ಪ್ರಾಡಕ್ಟ್ಸನ್ನು ಕನ್ಸ್ಯೂಮ್ ಮಾಡಿದಾಗ, ಅದೇ ರೀತಿಯಲ್ಲಿ ಲೆಸ್ ವಾಟರ್ ಇಂಟೇಕನ್ನು ಮಾಡಿದಾಗ, ಅಂದರೆ ಜಾಸ್ತಿ ನೀರನ್ನು ಕುಡಿದೇ ಇದ್ದ ಟೈಮಲ್ಲಿ ಆ್ಯಂಡ್ ಒಂದೇ ಪೊಸಿಷನಲ್ಲಿ ಒಂದೇ ಪ್ಲೇಸಲ್ಲಿ ಚೇರಲ್ಲಿ ಲಾಂಗ್ ಅವರ್ಸಿಗೆ ಕೂತ್ಕೊಂಡಾಗ ಏನಾಗುತ್ತೆ, ನಮ್ಮ ಬಾಡಿ ಅನ್ನುವಂಥದ್ದು ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮೇಯ್ನ್ ಅಂದರೆ ಕೋಲ್ಡ್ ವಾಟರನ್ನು ಕನ್ಸ್ಯೂಮ್ ಮಾಡಿದಾಗ, ನಮಗೆಲ್ಲರಿಗೂ ಹ್ಯಾಬಿಟ್ ಅದೇ ವಾಟರನ್ನು ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಮಾಡಿ ಅದನ್ನು ಕುಡಿಯುವಂಥದ್ದು. ಇದರಿಂದ ಕೂಡ ಏನಾಗುತ್ತೆ, ಬಾಡಿ ಅನ್ನುವಂಥದ್ದು ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಡಿ ಜಾಸ್ತಿ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಮೌತ್ ಅಲ್ಸರ್ಸ್ ಆಗಿರ್ಬೋದು, ಅಂದರೆ ಬಾಯಲ್ಲಿ ಹುಣ್ಣಾಗುವಂಥದ್ದು, ಯುರಿನರಿ ಇನ್ಫೆಕ್ಷನ್ ಆಗುವಂಥದ್ದು, ಅಂದರೆ ಉರಿಮೂತ್ರದ ಸಮಸ್ಯೆ ಆಗುವಂಥದ್ದಾಗಿರ್ಬೋದು. ಆ್ಯಂಡ್ ಮೇಯ್ನ್ ಆಗಿ ಗರ್ಲ್ಸಲ್ಲಿ ಪಿಂಪಲ್ಸ್ ಅನ್ನುವಂಥದ್ದು ಡೈರೆಕ್ಟಾಗಿ ಫೇಸಲ್ಲಿ ಪಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಬಾಡಿ ಟೈಪ್ ಬಂದುಬಿಟ್ಟು ತುಂಬ ಹೀಟ್ ಬಾಡಿ. ಏನೇ ತಿಂದರೂ ಕೂಡ ನೆಕ್ಸ್ಟ್ ಡೇ ಡೈರೆಕ್ಟ್ಲಿ ನನ್ನ ಫೇಸಲ್ಲಿ ಪಿಂಪಲ್ಸ್ ಆಗಿ ಬಂದಿರುತ್ತೆ. ಆ್ಯಂಡ್ ಟ್ರೇಪ್ ಅದು ಇದು ಅಂತ ಒಂದಿಷ್ಟು ಡೇಸ್ ಹೋಗಿದ್ದೆ, ಅದರಿಂದ ಕೂಡ ಪಿಂಪಲ್ಸ್ ತುಂಬ ಆಗಿತ್ತು ಫೇಸಲ್ಲಿ. ಆ್ಯಂಡ್ ನನಗೆ ಒಬ್ಬರು ಸಜೆಸ್ಟ್ ಮಾಡಿದ್ರು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡು ಅಂತ. ಆ್ಯಂಡ್ ಟ್ರಸ್ಟ್ ಮೀ, ತುಂಬ ಡಿಫ್ರೆನ್ಸನ್ನು ನಾನು ನನ್ನ ಸ್ಕಿನ್ನಲ್ಲಿ ನೋಡಿದ್ದೀನಿ, ಇಂಟರ್ನಲಿ ಆಗಿರ್ಬೋದು ಎಕ್ಸ್ಟರ್ನಲಿ ಕೂಡ ಆಗಿರ್ಬೋದು. ಸೊ ನಿಮಗೂ ಕೂಡ ನಂತರ ಎಷ್ಟೋ ಜನ ಆ್ಯಕ್ನಿಯಿಂದ ಸಫರ್ ಆಗ್ತಾ ಇರ್ತಾರೆ, ಯಾವುದೇ ಹೋಮ್ ರೆಮಿಡೀಸ್ ಕೂಡ ವರ್ಕ್ ಆಗಿರಲ್ಲ. ಒಮ್ಮೆ ನಾನು ಇದನ್ನು ಹೇಳೋದನ್ನು ಟ್ರೈ ಮಾಡಿ ನೋಡಿ ಆ್ಯಂಡ್ ಲಾಸ್ಟಲ್ಲಿ ನನಗೆ ಒಂದು ಥ್ಯಾಂಕ್ಸ್ ಹೇಳಿ. ಅದೇ ರೀತಿಯಲ್ಲಿ ನಿಮಗೆ ಈಗ ನೋಡುವಾಗ ತುಂಬ ಈಸಿ, ಇದು ನನಗೆ ಗೊತ್ತಿರೋದೇ ವಿಷಯ ಅಂತ ಎಣಿಸ್ಕೊಂಡಿರ್ಬೋದು. ಬಟ್ ಈ ಕನ್ಸನಿಗೆ ಕೂಡ ಯೂಸ್ ಮಾಡ್ತೀವಿ ಅಂತ ಗೊತ್ತಿರಲ್ಲ ನಂತರನೇ ಎಷ್ಟೋ ಜನಕ್ಕೆ. ಸೊ ಯೂಸ್ ಆಗೋರಿಗೆ ಯೂಸ್ ಆಗಲಿ ಅಂತ ಕ್ವಿಕ್ಕಾಗಿ ಇವಾಗ ನಾನು 2 ಸಿಂಪಲ್ ರೆಮಿಡೀಸನ್ನು ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ ಆ್ಯಂಡ್ ಅದೇ ರೀತಿಯಲ್ಲಿ ನೀವು ಕೂಡ ಫಾಲೋ ಮಾಡಿ. ಇಲ್ಲಿ ನಾನು 1 ಪರ್ಸನ್ಗೆ ಎಷ್ಟು ಮೆಷರ್ಮೆಂಟನ್ನು ತಗೊಳ್ಬೇಕು ಹೇಳ್ತಾ ಇದ್ದೀನಿ. ಒಂದು ಪಾತ್ರೆಗೆ 1 ಲೋಟದಷ್ಟು ವಾಟ್ರನ್ನು ಹಾಕ್ಕೊಳ್ಳಿ. ವಾಟರನ್ನು ಆ್ಯಡ್ ಮಾಡಿಕೊಂಡು ಜೀರಾ ಏನು ಬರುತ್ತೆ, ಕ್ಯುಮಿನ್ ಸೀಡ್ಸ್, ಅದನ್ನು ಆ್ಯಡ್ ಮಾಡಿಕೊಂಡು ಸ್ಮಾಲ್ ಪೀಸಷ್ಟು ಬೆಲ್ಲ, ಜಾಗ್ರಿಯನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಡಾರ್ಕ್ ಬ್ರೌನಲ್ಲಿ ಜೀರಿಗೆ ಟರ್ನ್ ಆಗೋ ಥರ ಕೂಡ ಮಾಡಬೇಡಿ. ಲಾಸ್ಟಿಗೆ ಇದನ್ನು ಶೋಧಿಸಿ ಜಸ್ಟ್ ವಾಟರನ್ನು ಇಂಟೇಕ್ ಮಾಡಿದರೆ ಆಯಿತು. ಟ್ರಸ್ಟ್ ಮೀ, ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಅಟ್ಲೀಸ್ಟ್ ಒಂದು 5 to 6 ಡೇಸ್ ಕಂಟಿನ್ಯೂಸ್ ಆಗಿ ನೈಟ್ ಟೈಮಲ್ಲಿ ಕುಡಿದು ನೋಡಿ. ಇಲ್ಲಿ ಸೆಕೆಂಡ್ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ. ಒಂದು ಬೌಲ್ಗೆ 1 ಕಪ್ಪಷ್ಟು ವಾಟರನ್ನು ಆ್ಯಡ್ ಮಾಡಿಕೊಂಡು, ಇಲ್ಲಿ ನಾನು ಬಾರ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಡೈರೆಕ್ಟ್ಲಿ ಬಾರ್ಲಿಯನ್ನು ತಗೊಂಡು ಪೌಡರ್ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದು ಗಂಟು ಕಟ್ಟದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಮಿಕ್ಸ್ ಮಾಡಿದ ಮೇಲೆ ಒಂದು 1/2 ಟೀ ಸ್ಪೂನಷ್ಟು ಏನು ಮಾಡಿ ಸಾಲ್ಟನ್ನು ಆ್ಯಡ್ ಮಾಡಿಕೊಳ್ಳಿ. ಆ್ಯಂಡ್ ಸ್ಮಾಲ್ ಪೀಸಷ್ಟು ಜಾಗ್ರಿ, ಬೆಲ್ಲವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇಷ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಡೈರೆಕ್ಟಾಗಿ ಕುಡಿದ್ರೆ ಆಯಿತು. ಇದು ಕೂಡ ಬೆಸ್ಟ್, ಅಂದರೆ ನೈಟ್ ಟೈಮಲ್ಲಿ ಆಫ್ಟರ್ ಡಿನ್ನರ್ ನೀವು ಕನ್ಸ್ಯೂಮ್ ಮಾಡ್ಬೋದು. ಡನ್. ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ. ಇದೇ ಥರ ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತಾ ಇರಿ. 7000 ಸಬ್ಸ್ಕ್ರೈಬರ್ಸ್ ಕೂಡ ರೀಚ್ ಆಗಿದ್ದೀವಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ನನ್ನ ಚಾನಲಲ್ಲಿ ಕುಕಿಂಗ್, ಸ್ಕಿನ್ ಕೇರ್, ಹೇರ್ ಕೇರ್, ಡೈಲಿ ವ್ಲಾಗ್ಸ್, ರೆಸಿಪೀಸ್, ಟ್ರಾವೆಲ್, ಈ ಥರದ ಸಾಕಷ್ಟು ವಿಡಿಯೋಸನ್ನು ಮಾಡ್ತಾ ಇರ್ತೀನಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್, ಲವ್ ಯು ಆಲ್.